ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇದು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರು 26 ಆಗಸ್ಟ್ 2021 ಗುರುವಾರ. ಮೊದಲನೇದಾಗಿ ಮುಂಜಾನೆ ಮಾತನಾಡೋಣ. ಮುಹೂರ್ತಕ್ಕಾಗಿ ಕಾಯದೆ ನಮ್ಮೊಂದಿಗಿರುವ ಸಂಗತಿಗಳು ಹಾಗೂ ಹೊಂದಿರುವ ಶಕ್ತಿಗಳನ್ನೇ ಉಪಯೋಗಿಸಿಕೊಂಡು ಮಾಡುವ ಕೆಲಸಗಳೆಲ್ಲ ಸಾರ್ಥಕವೆನಿಸಿಕೊಳ್ಳುತ್ತವೆ. ಈಗ ಹೆಡ್ಲೈನ್ಸು. ದುಡಿಮೆಯೊಂದಿಗೆ ಓದು, ವಿದೇಶದಲ್ಲಿ ಡಿಪ್ಲೊಮಾ ಶಿಕ್ಷಣ, ದೇಶದಲ್ಲಿ ಮೊದಲ ಪ್ರಯತ್ನ, ಡಿಪ್ಲೊಮಾಗೆ ಅಂತಾರಾಷ್ಟ್ರೀಯ ಮಾನ್ಯತೆ, 60 ಮಂದಿ ಆಯ್ಕೆ, 11 ಹೊಸ ಸಂಜೆ ಕಾಲೇಜು, ಬಿಕಾಂ BCA ಪ್ರವೇಶಕ್ಕೆ ಅನುಮತಿ, ಒಂದೇ ದಿನ 31,000 ಹೊಸ ಪ್ರಕರಣ, ಕೇರಳಕ್ಕೆ ಕರೋನಾ ಶಾಕ್, ದೇಶದಲ್ಲೂ ಏರಿಕೆ, ಹಬ್ಬದ ಸಂಭ್ರಮ ತಂದ ಕುತ್ತು, ವಿದ್ಯಾರ್ಥಿನಿ ಗ್ಯಾಂಗ್ ರೇಪ್, ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಡೆಯಿತು ಕೃತ್ಯ, ಕಬ್ಬಿನ FRP 290 ನಿಗದಿ, ಕೇಂದ್ರ ಸಂಪುಟ ಸಭೆ ನಿರ್ಧಾರ, ರೈತರ ಆದಾಯ ದ್ವಿಗುಣಕ್ಕೆ ಸಮಿತಿ. ಇದು ಅಡ್ವರ್ಟೈಸ್ಮೆಂಟ್ ಇದೆ. ಕಿಡ್ಸ್ ಕ್ಲಬ್ ಮೂಲಕ ಪಾಠ, ಪಠ್ಯೇತರ ಚಟುವಟಿಕೆಗಳಿಗೂ ಪ್ರಾಮುಖ್ಯತೆ, ಮಕ್ಕಳಿಂದ ಪುಟಾಣಿಗಳಿಗೆ ಬೋಧನೆ. ಹೈಕೋರ್ಟ್ನಲ್ಲಿ 142 SDA ಹುದ್ದೆಗೆ ಅರ್ಜಿ. ಕಸದ ರಾಶಿಯಲ್ಲಿ ಹೆಣ್ಣು ಶಿಶು ಪತ್ತೆ. ದೋಚುವಾಗಲೇ ಕಾಕಿಗೆ ಸಿಕ್ಕಿಬಿದ್ದ ಚೋರರು. ಮುತ್ತೂಟ್ ಫೈನಾನ್ಸ್ ಶಾಖೆಗೆ ನುಗ್ಗಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು. ಸೆನ್ಸರ್ನಿಂದ ಅಲರ್ಟ್ ಆದ ಪೊಲೀಸರು. ಮಹಿಳೆ ಕೊಲೆ, ಗ್ಯಾಂಗ್ ರೇಪ್ ಶಂಕೆ. ಪ್ರೇಮಿಯ ಅಪ್ಪನ ಹತ್ಯೆಗೈದವ ಅರೆಸ್ಟ್. ಭವಾರಿ ಗ್ಯಾಂಗ್ ಸದಸ್ಯರ ಸೆರೆ. ಯಶವಂತಪುರ ಪೊಲೀಸರಿಂದ ಕುಖ್ಯಾತ ಮನೆಗಳ್ಳರ ಬಂಧನ. 19.5 ಲಕ್ಷ ರು ಮೌಲ್ಯದ ಆಭರಣ ಜಪ್ತಿ. ಕಾಕಿ ಗಸ್ತು ವೇಳೆ ಸಿಕ್ಕಿಬಿದ್ದ ಆರೋಪಿಗಳು. ಸ್ವಚ್ಛತೆಯಲ್ಲಿ ನಾಗರಿಕರ ಸಹಭಾಗಿತ್ವ, ವಿಕೇಂದ್ರೀಕೃತ ಪದ್ಧತಿಯಲ್ಲಿ ಕ್ರಮ. ಗೌರವ್ ಗುಪ್ತಾ ಮಾಹಿತಿ. ಬೆಂಗಳೂರು ನಗರ ಜಿಲ್ಲೆ ಸಾಧನೆ. ಜನವರಿ 16ರಂದು ಆರಂಭವಾಗಿರುವ ಲಸಿಕಾ ಅಭಿಯಾನ. 1 ಕೋಟಿ ಡೋಸ್ ಕರೋನಾ ವ್ಯಾಕ್ಸಿನ್ ವಿತರಣೆ. ಬೆಳಗಾವಿ ಜಿಲ್ಲೆಗೆ 2ನೇ ಸ್ಥಾನ. ಆನ್ಲೈನ್ ಕ್ಲಾಸ್ಗಳಿಂದ ಸಮೀಪ ದೃಷ್ಟಿ ಸಮಸ್ಯೆ. ಲಸಿಕಾ ವಾಹನಕ್ಕೆ ಚಾಲನೆ. CM ಬೊಮ್ಮಾಯಿ ಹಸಿರು ನಿಶಾನೆ. ಸ್ವೆಟರ್ ಅವ್ಯವಹಾರ, CM ಉತ್ತರಿಸಲಿ. ಸ್ವೆಟರ್ ಖರೀದಿ ಬಗ್ಗೆ ಸಮಗ್ರ ವರದಿ ಕೊಡಿ, ಗೌರವ್ ಗುಪ್ತಾ ಸೂಚನೆ. ಅಡ್ವರ್ಟೈಸ್ಮೆಂಟ್ ಇದೆ. ಸುದಿನ. ಕೆರೆಯ ತಟದಿ ನಿಂತ ಕರುಣಾಮಯಿಗಳು. ಡಾಕ್ಟರ್ KS ಸುಮನ್. ಶುಭ ದಿನ ಅನ್ಬಿಟ್ಟಿಲ್ಲ. ರಾಶಿ ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ಕ್ಲಾಸಿಫೈಡಲ್ಲಿ ಜಾಸ್ತಿ ಇರುತ್ತೆ ನೋಡಿ. ಒಕ್ಕಲಿಗ ಸಂಘಕ್ಕೆ ನೀಡಿದ ಜಾಗ ವಾಪಸ್ ಪಡೆಯಬೇಡಿ. ದುಡಿಮೆಯೊಂದಿಗೆ ಓದು, ಪ್ರಾಯೋಗಿಕವಾಗಿ 2 ವಿಷಯ, 1 ಕಾಲೇಜು ಆಯ್ಕೆ, ಅಮೆರಿಕದಲ್ಲಿ 1 ವರ್ಷ ತರಬೇತಿ. ಬಿಜೆಪಿ ಯುವ ಮೋರ್ಚಾಕ್ಕೆ ನೇಮಕ. ನೇತಾಡುವ ಕೇಬಲ್ ತೆರವಿಗೆ ಗಡುವು. ಟಿವಿ, ಕೇಬಲ್, OFC ಸಂಸ್ಥೆಗಳಿಗೆ ಸೂಚನೆ. ನಮಸ್ತೆ ಬೆಂಗಳೂರು. ಮಾತು ಮಾಣಿಕ್ಯ. ಹಣ ಮತ್ತು ಸಮಯದ ನಡುವಿನ ಒಂದು ವ್ಯತ್ಯಾಸವೆಂದರೆ ನಮ್ಮ ಬಳಿ ಹಣ ಎಷ್ಟಿದೆ ಎಂದು ನಮಗೆ ಗೊತ್ತಿರುತ್ತದೆ, ಆದರೆ ಎಷ್ಟು ಸಮಯ ಇದೆ ಎಂಬುದು ಗೊತ್ತಿರುವುದಿಲ್ಲ. ಸೈಟ್ಗಳ ನೋಂದಣಿಗೆ ತಡೆ ನೀಡಿದ ಸರ್ಕಾರ. ಅರ್ಧ ಹಣ ಕೊಟ್ಟು ಒಪ್ಪಂದ ಮಾಡಿಕೊಂಡವರಿಗೆ ಸಂಕಷ್ಟ. ತಪ್ಪಲಿಲ್ಲ ರೆವಿನ್ಯೂ ನಿವೇಶನಗಳ ಗೊಂದಲ. ಬ್ರಾಹ್ಮಣ ಪರಿಚಯ ಸಮಾವೇಶ 28ರಿಂದ. ಆನ್ಲೈನ್ ಮೂಲಕ ವಧುವರರ ಸಮಾಗಮಕ್ಕೆ ವೇದಿಕೆ. ಡ್ರಗ್ಸ್ ದಂಧೆ ನಿರ್ಮೂಲನೆಗೆ ಕಾಕಿ ಪಣ. ಕುಸಿದ ಕಟ್ಟಡದ ಮಾಲೀಕ ಗುತ್ತಿಗೆದಾರನ ಪ್ರತಿವಾದಿ. ಹೈಕೋರ್ಟ್ ಸೂಚನೆ. ನೀರಿಗೆ ವಿಷ ಹಾಕೋರ ಮೇಲೆ ಕೊಲೆ ಕೇಸ್. 12 ಸೆಲೆಬ್ರಿಟಿಗಳಿಗೆ ED ನೋಟಿಸ್. ಯುವತಿ ಮೇಲೆ ಚಾಕುವಿನಿಂದ ಹಲ್ಲೆಗೈದ ಪಾಗಲ್ ಪ್ರೇಮಿ. ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆಸಿ ಯುವಕ ಆತ್ಮಹತ್ಯೆಗೆ ಯತ್ನ. ಒಂದೇ ನಂಬರ್ನ 2 ಮಿನಿ ಬಸ್ ಸೀಸ್. ತೆರಿಗೆ ವಂಚಿಸಲು ನಕಲಿ ನಂಬರ್ ಅಳವಡಿಸಿ ಸಂಚಾರ. ಪೌರ ಕಾರ್ಮಿಕರ ಜೊತೆ ಶರವಣ ಜನ್ಮ ದಿನಾಚರಣೆ. ಬಳಕೆ ಮಾಡಿದ್ದ ಫೋನ್ ಕಳಿಸಿದ ಮಳಿಗೆಗೆ 5,000 ದಂಡ. ಸಂಪೂರ್ಣ ಹಣ ಹಿಂದಿರುಗಿಸಲು ಗ್ರಾಹಕ ನ್ಯಾಯಾಲಯ ಆದೇಶ. ಹೊಸ ಫೋನ್ ಬುಕ್ ಮಾಡಿದರೆ ಹಳೆ ಮೊಬೈಲ್ ಬಂತು. ದೂರಿಗೆ ಪ್ರತಿಯಾಗಿ ಲಿಖಿತ ಹೇಳಿಕೆ ನೀಡಿದ ಮಾರಾಟಗಾರರು. ಗ್ರಾಹಕ ಜಾಗೃತಿ. ಸಭಾಪತಿಗಿಲ್ಲ ಸರ್ಕಾರಿ ನಿವಾಸ. ಶ್ರೀಕರಗೆ ಮೊದಲ ರ್ಯಾಂಕ್. ಸೆಪ್ಟೆಂಬರ್ 4-5ರಂದು ಮೊದಲ ಸುತ್ತಿನ ಕೌನ್ಸಿಲಿಂಗ್. PSAT ರ್ಯಾಂಕ್ ಪಟ್ಟಿ ಬಿಡುಗಡೆ. ಡಾಕ್ಟರ್ MR ದೊರೆಸ್ವಾಮಿ ಮಾಹಿತಿ. ಟೆಂಡರ್ ನೋಟಿಫಿಕೇಶನ್ಸ್ ಇದ್ದಾವೆ.
ಸರ್ಕಾರಗಳಿಗೆ ಹೈಕೋರ್ಟ್ ನೋಟಿಸ್. ಕೊಂಕಣ ರೈಲು ನಿಲ್ದಾಣಗಳಲ್ಲಿ ಮೂಲಸೌಕರ್ಯ ಕೊರತೆ. ಬೆಳೆ, ರಸ್ತೆ, ಕೆರೆ, ಮನೆಗಳಿಗೆ ಹಾನಿ. ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಕೆ. 765 ಕೋಟಿ ಪರಿಹಾರಕ್ಕೆ ಕೋರಿಕೆ. 83 ತಾಲೂಕು ಪ್ರವಾಹ ಪೀಡಿತ. 5,690 ಕೋಟಿ ನಷ್ಟ. ಗಣೇಶೋತ್ಸವಕ್ಕೆ ಹೊಸ ಮಾರ್ಗಸೂಚಿ. ರೈತರ ಆದಾಯ ದ್ವಿಗುಣಕ್ಕೆ ಸಮಿತಿ ಕಾರ್ಯತಂತ್ರ ರೂಪಿಸಲು ಸಿಎಂ ತಾಕೀತು. ಕೇಂದ್ರಕ್ಕೆ ಬೊಮ್ಮಾಯಿ ಮನವಿ. ದೆಹಲಿಯಲ್ಲಿ ಗಜೇಂದ್ರ ಸಿಂಗ್ ಭೇಟಿ. ನೀರಾವರಿ ಯೋಜನೆಗೆ ಸಮ್ಮತಿ. ಜನರ ಸಮಸ್ಯೆಗೆ ಸ್ಪಂದನೆ. ಕಡತ ಇತ್ಯರ್ಥಕ್ಕೆ ಸೂಚನೆ. ಬಂಡೀಪುರದಲ್ಲಿ ರಸ್ತೆ ಅಗಲೀಕರಣ ವಾಪಸ್. ಬಿಎಸ್ವೈ ರಾಜ್ಯ ಪ್ರವಾಸಕ್ಕೆ ಅಪಸ್ವರ. ವರಿಷ್ಠರ ಗಮನಕ್ಕೆ ತಂದಿರುವ ವಿರೋಧಿ ಬಣ. ಸೆಪ್ಟೆಂಬರ್ 15ರೊಳಗೆ ಪಠ್ಯಪುಸ್ತಕ ಪೂರೈಕೆ ಪೂರ್ಣ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಭರವಸೆ. ಜತೆಗಿದ್ದ ಸ್ನೇಹಿತನ ಮೇಲೆ ಹಲ್ಲೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ದುಷ್ಕೃತ್ಯ. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್. ಇಂದು ಮೈಸೂರಿಗೆ ಗೃಹ ಸಚಿವ. ಬಿಜೆಪಿಗೆ ಮೈಸೂರು ಮೇಯರ್ ಗಿರಿ. ಪ್ರಥಮ ಬಾರಿಗೆ ಪಾಲಿಕೆ ಅಧಿಕಾರ. ಸುನಂದ ಪಾಲನೇತ್ರಿಗೆ ಬಂಪರ್. ಚಿಂತನ. ಜೀವನದ ಸತ್ಯ ಆರೋಹವ ಭಗವದ್ಗೀತೆ ಹೊಂಬೆಳಕು. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ಬಡವರ ಹಕ್ಕಿಗೆ ಕನ್ನ ಖಂಡನೀಯ. ತ್ಯಾಗದಿಂದ ಮಾತ್ರವೇ ಗೌರವ. ದ್ವಂದ್ವದ ಮಾರ್ಗಸೂಚಿ ಸರಿಪಡಿಸಿ. ಅಮೆರಿಕದಲ್ಲಿ ಭಾರತೀಯರು ಶೈನಿಂಗ್. ಶಿಕ್ಷಣ, ಆದಾಯ, ಉದ್ಯೋಗ ರಂಗಗಳಲ್ಲಿ ಮುಂದೆ. ಅಫ್ಘಾನ್ ಆತಂಕ. ತಾಲಿಬಾನ್ ನಾಯಕರ ಹೇಳಿಕೆ. ಹೆಣ್ಮಕ್ಕಳನ್ನು ಹೊತ್ತೊಯ್ಯುತ್ತಿರುವ ತಾಲಿಬಾನಿಗಳು. ಸರ್ಕಾರಕ್ಕೆ ಧಾರ್ಮಿಕ ವಿದ್ವಾಂಸರ ನೇತೃತ್ವ. ತಾಲಿಬಾನ್ಗೆ ಪಾಕ್ ರಕ್ಷಣಾ ಕವಚ. ಚೀನಾ ತಾಲಿಬಾನ್ ರಾಜತಾಂತ್ರಿಕ ಮಾತುಕತೆ. ಮುಸ್ಲಿಂ ಲೀಗ್ ಶಾಸಕನಿಗೆ ಪ್ರಾಣ ಬೆದರಿಕೆ. ಕಾಶ್ಮೀರ ಗೆಲ್ಲೋದಕ್ಕೆ ತಾಲಿಬಾನ್ ನೆರವು. ಈ ವೀಸಾ ಇದ್ದರೆ ಭಾರತಕ್ಕೆ ಬನ್ನಿ. ಆರ್ಥಿಕತೆ ಮೇಲೆ ಭಯೋತ್ಪಾದನೆ ಪರಿಣಾಮ. ಬ್ಯಾಂಕ್ಗಳ ಪಿಂಚಣಿ ದೇಣಿಗೆ ಶೇಕಡ 14ಕ್ಕೆ ಏರಿಕೆ. ನ್ಯೂಯಾರ್ಕ್ಗೆ ಮೊದಲ ಮಹಿಳಾ ಗವರ್ನರ್. ಮುಂಬರುವ ತಿಂಗಳಲ್ಲಿ ತೈಲ ದರ ಸುಧಾರಣೆ. ಪೆಟ್ರೋಲಿಯಂ ಸಚಿವ ಹರದೀಪ್ ಸಿಂಗ್ ಪುರಿ ಭರವಸೆ. ಕಬ್ಬು ಬೆಳೆಗಾರರಿಗೆ ಸಿಹಿ. ಎಫ್ಆರ್ಪಿ 290 ರುಗೆ ಹೆಚ್ಚಳ. ಕೇಂದ್ರ ನಿರ್ಧಾರ. 15,000 ಕೋಟಿ ಎಫ್ಡಿಐಗೆ ಅಸ್ತು. ಬೆಂಗಳೂರು ವಿಮಾನ ನಿಲ್ದಾಣ ಷೇರು ವಿದೇಶಿ ಕಂಪನಿಗೆ. ಸೆಪ್ಟೆಂಬರ್ 5ರೊಳಗೆ ಶಿಕ್ಷಕರಿಗೆ ಲಸಿಕೆ ನೀಡಲು ಸೂಚನೆ. 2 ಕೋಟಿ ಡೋಸ್ ಹೆಚ್ಚುವರಿಯಾಗಿ ರವಾನೆ. 60 ಕೋಟಿ ದಾಟಿದ ಲಸಿಕೆ ನೀಡಿಕೆ. ಮಹಾರಾಷ್ಟ್ರ ಪಶ್ಚಿಮ ಬಂಗಾಳವಾಗಲು ಬಿಡಲಾರೆ. ಠಾಕ್ರೆ ಹಳೆಯ ವಿಡಿಯೋ ವೈರಲ್. ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ದಿನೇಶ್ ರಾವ್ ಮಾಹಿತಿ. ಯಾವುದೇ ಸಂದರ್ಭದಲ್ಲೂ ಕರೋನಾ ಸ್ಫೋಟ ಸಾಧ್ಯತೆ. ರಾಜ್ಯದಲ್ಲಿ ಕರೋನಾ 3ನೇ ಅಲೆ ತೀವ್ರತೆ ಕಡಿಮೆ. 1.75 ಲಕ್ಷ ಕೋವಿಡ್ ಪರೀಕ್ಷೆ ಗುರಿ. 19,318ಕ್ಕೆ ತಗ್ಗಿದ ಸಕ್ರಿಯ ಕೇಸ್. ಮಕ್ಕಳ ಮೇಲೆ 3ನೇ ಅಲೆ ಆತಂಕವಿಲ್ಲ. ಅಮೃತ ಯೋಜನೆಗೆ 750 ಗ್ರಾಮ ಪಂಚಾಯಿತಿ ಆಯ್ಕೆ. ತಲಾ 25 ಲಕ್ಷ ರು ಅನಿರ್ಬಂಧಿತ ಅನುದಾನ ಒದಗಿಸಲು ಕ್ರಮ. ಸಮಸ್ಯೆ ಇದ್ದವರೇ ಪಿಐಎಲ್ ಸಲ್ಲಿಸಲಿ. ಎನ್ಜಿಒ ಅರ್ಜಿ ವಿಚಾರಣೆಗೆ ನಿರಾಕರಿಸಿದ ಹೈಕೋರ್ಟ್. ರಾಜ್ಯದಲ್ಲಿ ಮಳೆ ಬಿರುಸು. ವಿವಿಧೆಡೆ ಅಬ್ಬರಿಸಿದ ವರುಣ. 5 ದಿನ ಮುಂದುವರಿಕೆ. 35 ಹೆಕ್ಟೇರ್ ಬೆಳೆ ಜಲಾವೃತ. ಪೊಲೀಸರಿಗೆ ಗುಂಪು ವಿಮೆ. ಡಿವೈಎಸ್ಪಿ ಮೇಲ್ಪಟ್ಟವರಿಗೆ ಸೌಲಭ್ಯ. ಅಕ್ಟೋಬರ್ 1ರಿಂದ ಜಾರಿ. ಪೇದೆಗಳ ಕನಸಿಗೆ ಕೊಳ್ಳಿ. ಸೆಪ್ಟೆಂಬರ್ 30ರೊಳಗೆ ಮೀಸಲಾತಿಗೆ ಆಗ್ರಹ. ಕೆಬಿಎಲ್ ಫಾಸ್ಟ್ಯಾಗ್ ಲೋಕಾರ್ಪಣೆ. ಮಂತ್ರಾಲಯದಲ್ಲಿ ಅದ್ದೂರಿ ರಥೋತ್ಸವ. ರಾಯರ ಆರಾಧನಾ ಮಹೋತ್ಸವ ನಿಮಿತ್ತ ವಿಶೇಷ. ಸಾವಿರಾರು ಭಕ್ತರು ಭಾಗಿ. ಸಾಧನೆಗೆ ಅಮ್ಮನೇ ಸ್ಫೂರ್ತಿ ಎಂದ ಶೈಲಿ ಸಿಂಗ್. ತಾಯಿಯ ಬೆಂಬಲದೊಂದಿಗೆ ತರಬೇತಿಗಾಗಿ ಬೆಂಗಳೂರಿಗೆ ಆಗಮಿಸಿದ್ದ ಯುಪಿ ಅಥ್ಲೀಟ್. ನಗರದಲ್ಲೇ ವಿದ್ಯಾಭ್ಯಾಸ. ಯುಎಸ್ ಓಪನ್ನಿಂದ ಹೊರಗುಳಿದ ಸೆರೆನಾ. ಅರ್ಹತಾ ಸುತ್ತಿನಲ್ಲಿ ಭಾರತೀಯರಿಗೆ ನಿರಾಸೆ. ಸಂಸ್ಕೃತಿ, ನಿತ್ಯ ಜೀವನ ದರ್ಶನ. ದಶರೂಪಿ ಕಪಿಲೆ. ಕಪಿಲೆ ಗೋವಿನ ಮಹತ್ವ. ಗೀತಾ ಅಭಿಯಾನದ ಶಿವಸ್ವಾಮಿ. ಆರೋಗ್ಯದಾತೆ ಕಪಿಲೆ. ಆಂಗ್ಲರ ವೇಗದ ದಾಳಿಗೆ ಭಾರತ ತತ್ತರ. ಲೀಡ್ಸ್ನಲ್ಲಿ 78 ರನ್ಗೆ ಕುಸಿದ ಕೊಹ್ಲಿ ಪಡೆ. ಇಂಗ್ಲೆಂಡ್ಗೆ ಮೊದಲ ದಿನವೇ ಇನ್ನಿಂಗ್ಸ್ ಲೀಡ್.
ಟಿಟಿಯಲ್ಲಿ ಭಾರತೀಯರಿಗೆ ಸೋಲು. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ದಿನ ನಿರಾಸೆ. ಆಸ್ಟ್ರೇಲಿಯಾ ಪಾಲಾದ ಮೊದಲ ಸುವರ್ಣ. ಆರ್ಸಿಬಿಗೆ ಗರ್ಟನ್, ರಾಯಲ್ಸ್ಗೆ ಶಮ್ಸಿ ಸೇರ್ಪಡೆ. ಉಲ್ಲಾಸ. ಬಿ ಟೌನ್ನಲ್ಲಿ ಮತ್ತೆ ಐಂದ್ರಿತ. ಅಕ್ಟೋಬರ್ 1ಕ್ಕೆ ರಾವಣ್ ಲೀಲಾ ಚಿತ್ರ ಬಿಡುಗಡೆ. ಸಮಂತಾಗೆ ಬ್ರೇಕ್ ಬೇಕಂತೆ. ಸ್ಲಿಮ್ ಆದ ಖುಷ್ಬು. ಗಾಯಕಿ ಅಂಕಿತಾ. ಕೃಷ್ಣ ಜನ್ಮಾಷ್ಟಮಿಗೆ ಹೊಲಿದು ಬಾರ ಕೃಷ್ಣ. ಕಾಶ್ಮೀರದಲ್ಲಿ ಹೋ ಮೈ ಲವ್. ಕ್ಯಾಬ್ ಚಾಲಕನ ಅಂಗೈಯಲ್ಲಿ ಅಕ್ಷರ. ಸದ್ಯದಲ್ಲೇ ತೆರೆಗೆ ಬರಲಿದೆ ಮಕ್ಕಳ ಸಿನಿಮಾ. ಇಷ್ಟು ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನಲ್ಲಿ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.